ಕುರಿ ಕೋಳಿ ಫಲಿತಾಂಶ, ಯಾಕಂದರೆ ಇದು ಕುರಿಗಳ ಭವಿಷ್ಯ ನಿರ್ಧರಿಸುತ್ತೆ, ಕೋಳಿಗಳ ಭವಿಷ್ಯ ನಿರ್ಧರಿಸುತ್ತೆ, ದನಗಳ ಭವಿಷ್ಯ ನಿರ್ಧರಿಸುತ್ತೆ, ಎತ್ತಿನ ಭವಿಷ್ಯ ನಿರ್ಧರಿಸುತ್ತೆ, ಜಮೀನಿನ ಭವಿಷ್ಯ ನಿರ್ಧರಿಸುತ್ತೆ, ಲಕ್ಷದ ಭವಿಷ್ಯ ನಿರ್ಧರಿಸುತ್ತೆ, ಕೋಟಿಯ ಭವಿಷ್ಯ ನಿರ್ಧರಿಸುತ್ತೆ ಅನ್ನುವಂತಹ ಮಾಹಿತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸಿಗ್ತಾ ಇದೆ. ಇವೆಲ್ಲದರ ಭವಿಷ್ಯದ ಜೊತೆಗೆ CP ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯವನ್ನು ಕೂಡ ಈ ಫಲಿತಾಂಶ ನಿರ್ಧರಿಸೋದಿದೆ. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತು ನಾವು ಇಬ್ಬರು ಸೇರಿರೋದು ಈ ಸರ್ಕಾರವನ್ನು ಕಿತ್ತೊಯ್ಯಲಿಕ್ಕೆ ಜನತಾದಳದ NDA ಅಭ್ಯರ್ಥಿಗೆ ರಾಜ್ಯ ರಾಜಕೀಯವೇ ಬದಲಾಯಿಸುತ್ತೆ ಅನ್ನೋ ಮಟ್ಟಿಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆ ನಡೆಯಿತು. ಪ್ರಚಾರದುದ್ದಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಸರ್ಕಾರ ಇರಲ್ಲ, ಜನವರಿಗೆ ಇರಲ್ಲ, ಬೈ ಎಲೆಕ್ಷನ್ ಫಲಿತಾಂಶ ಬರ್ತಿದ್ದಂತೆ ಸರ್ಕಾರದಲ್ಲಿ ಬದಲಾವಣೆ ಅಂತೆಲ್ಲ ಹೇಳಿದ್ರು. ಕಾಕತಾಳೀಯ ಅನ್ನೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಕುರ್ಚಿ ಕೂಡ ಅಲುಗಾಡುತ್ತಿದೆ, ಸರ್ಕಾರ ಶೇಕ್ ಆಗ್ತಿದೆ ಅನ್ನೋ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು. ಈ ಸರ್ಕಾರವನ್ನ ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ. ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಾಯಕರ ಭವಿಷ್ಯವಾಣಿ ಎಷ್ಟು ನಿಜವಾಗುತ್ತೆ, ಯಾವುದು ಸುಳ್ಳಾಗುತ್ತೆ ಅನ್ನೋದು ಗೊತ್ತಾಗುವ ಸಮಯ ಬಂದಿದೆ. ನಾಳೆಯೇ 3 ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು, ಸೂರ್ಯ ನೆತ್ತಿ ಮೇಲೆ ಬರೋದ್ರೊಳಗೆ ಫಲಿತಾಂಶನೂ ಗೊತ್ತಾಗಿರುತ್ತೆ. ಚನ್ನಪಟ್ಟಣಕ್ಕೆ ಯಾರು ದೊರೆ, ಶಿಗ್ಗಾವಿಗೆ ಯಾರು ಹೀರೋ, ಸಂಡೂರಿಗೆ ನಾಯಕ ಯಾರು, ಯಾರಿಗೆ ಜನ ವಿಜಯಮಾಲೆ ಹಾಕ್ತಾರೆ, ಯಾರಿಗೆ ಸೋಲಿನ ಕಹಿರುಚಿ ತೋರಿಸ್ತಾರಂತ ಮಧ್ಯಾಹ್ನ 12 ಗಂಟೆ ಒಳಗೆ ಗೊತ್ತಾಗಲಿದೆ. 3 ಕ್ಷೇತ್ರಗಳ ಸೋಲು ಗೆಲುವಿನ ಮೇಲಿದೆ ದಿಗ್ಗಜರ ಭವಿಷ್ಯ. 3 ಕ್ಷೇತ್ರಗಳ ಫಲಿತಾಂಶದ ಮೇಲೆ 3 ಪಕ್ಷದ ಘಟಾನುಘಟಿ ನಾಯಕರ ರಾಜಕೀಯ ಭವಿಷ್ಯ ಅಡಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಮೊದಲು ಚನ್ನಪಟ್ಟಣ ಫಲಿತಾಂಶ ಯಾರ್ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಯೋಗೇಶ್ವರ್ ಅಥವಾ ನಿಖಿಲ್ ಒಬ್ಬರಿಗೆ ಹ್ಯಾಟ್ರಿಕ್ ಸೋಲು ಖಚಿತವಾಗಲಿದೆ. ಇನ್ನೊಂದು ಕಡೆ DK ಶಿವಕುಮಾರ್, HD ಕುಮಾರಸ್ವಾಮಿ ನಾಯಕತ್ವದ ಸೋಲು ಗೆಲುವು ಕೂಡ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಯೋಗೇಶ್ವರ್ ಗೆದ್ರೆ DK ಶಿವಕುಮಾರ್ ಮಹಾನಾಯಕ ಸ್ಥಾನ ಗಟ್ಟಿಯಾಗಿರುತ್ತೆ. ನಿಖಿಲ್ ಗೆದ್ರೆ ನೆಲಕಚ್ಚಿರುವ ಜೆಡಿಎಸ್ಗೆ ಆನೆಬಲ ಬಂದಂತಾಗುತ್ತೆ. ಯೋಗೇಶ್ವರ್ ಸೋತ್ರೆ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದ ಕರಿಯ ಹೇಳಿಕೆಯೇ ಕಂಟಕ ಆಗೋದ್ರಲ್ಲಿ 2 ಮಾತಿಲ್ಲ. ನಿಖಿಲ್ ಸೋತ್ರೆ ರಾಮನಗರದಿಂದಲೇ ಜೆಡಿಎಸ್ ಹೊರಬೀಳುತ್ತೆ ಅನ್ನೋದು ಸತ್ಯ. ಇನ್ನು ಯೋಗೇಶ್ವರ್ ಗೆದ್ರೆ DK ಶಿವಕುಮಾರ್ CM ಕನಸಿನ ದಾರಿ ಸುಗಮವಾಗಬಹುದು. ನಿಖಿಲ್ ಗೆದ್ರೆ ಕುಮಾರಸ್ವಾಮಿ ವೈಯಕ್ತಿಕ ಶಕ್ತಿ ದುಪ್ಪಟ್ಟಾಗಬಹುದು. ಚನ್ನಪಟ್ಟಣ ಫಲಿತಾಂಶ ಏನಾಗುತ್ತೆ ಅಂತ ನಾಳೆ 12 ಗಂಟೆ ಒಳಗೆ ಅಧಿಕೃತವಾಗಿ ಗೊತ್ತಾಗುತ್ತೆ. ಆದರೂ ಯೋಗೇಶ್ವರ್ ಈಗಾಗಲೇ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ಗೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಅದರಲ್ಲೂ ಜಮೀರ್ ಕೊಟ್ಟಿದ್ದ ಕರಿಯ ಹೇಳಿಕೆ ದೇವೇಗೌಡರ ಕುಟುಂಬವನ್ನೇ ಖರೀದಿಸ್ತೀವಿ ಅನ್ನೋ ಮಾತೇ ಸೋಲಿಗೆ ಕಾರಣವಾಗುತ್ತೆ ಅನ್ನೋ ಮಾತುಗಳಿವೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಜಮೀರ್ ಅಹಮದ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಅದು ಎಲ್ಲೊಂದು ಕಡೆಗೆ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳು JDS ಪರವಾಗಿ ಬೀಳೋದಕ್ಕೆ ಅನುಕೂಲ ಆಯಿತು, ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ. ಖಂಡಿತ ಆಗಿರ್ಬೋದು. ತೀರ್ಪು ಬಂದ ನಂತರ ಗೊತ್ತಾಯ್ತದೆ ಆಗೈತೋ ಇಲ್ವೋ ಅಂತ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ. ಆದರೆ ಯೋಗೇಶ್ವರ್, ನಿಖಿಲ್ ಹೆಸರಲ್ಲಿ ಜನ ಭರ್ಜರಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಮೂಲಗಳ ಪ್ರಕಾರ ಚನ್ನಪಟ್ಟಣ ಸೋಲು ಗೆಲುವಿನ ಬಗ್ಗೆ 100 ಕೋಟಿಗೂ ಮೀರಿ ಬಾಜಿ ಕಟ್ಟಲಾಗಿದೆ. ಯೋಗೇಶ್ವರ್ ಗೆಲ್ತಾರೆ ಅಂತ 1,000 ರೂಪಾಯಿ ಕಟ್ಟಿದ್ರೆ ನಿಖಿಲ್ ಗೆಲ್ತಾರೆ ಅಂತ 1000ಕ್ಕೆ 10,000 ಕೊಡ್ತೀವಿ ಅಂತ ಬೆಟ್ಟಿಂಗ್ ಬಜಾರ್ ನಡೆಯುತ್ತಿದೆ. ಯೋಗೇಶ್ವರ್ ಗೆದ್ರೆ 10,000 ಬೆಟ್ಟಿಂಗ್ ಕಟ್ಟಿದ್ರೆ 1:10 ರಂತೆ ನಿಖಿಲ್ ಪರ ಬೆಟ್ಟಿಂಗ್ ನಡೆಯುತ್ತಿದೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ 50 ಲಕ್ಷ ಅಂದ್ರೆ ನಿಖಿಲ್ ಸೋತ್ರೆ 1 ಕೋಟಿ ಕೊಡ್ತೀನಿ ಅನ್ನೋ ಮಟ್ಟಿಗೆ ಬೆಟ್ಟಿಂಗ್ ಆಗ್ತಿದೆ. ಒಬ್ರು ನಾಟಿ ಕೋಳಿ ಅಂದ್ರೆ ಇನ್ನೊಬ್ರು ಹುಂಜಾ ಪಣಕ್ಕಿಟ್ಟಿದ್ದಾರೆ. ಯೋಗೇಶ್ವರ್ ಪರ 30-40 ಸೈಟು ಅಂದ್ರೆ ನಿಖಿಲ್ ಸೋತ್ರೆ 50-60 ಸೈಟ್ ಕೊಡ್ತೀನಿ ಅಂತ ಸವಾಲ್ ಹಾಕ್ತಾರೆ. ಕಾರಿಗೆ ಕಾರು ಬೆಟ್ಟಿಂಗ್, 1 ಎಕರೆಗೆ 1 ಎಕರೆ ಜಮೀನು, ತೋಟಕ್ಕೆ ತೋಟ ಬರ್ಕೊಡ್ತೀನಿ ಅಂತ ಬೆಟ್ಟಿಂಗ್ ಕಟ್ತಿದ್ದಾರೆ. ಇದಿಷ್ಟು ಚನ್ನಪಟ್ಟಣದ ಕಥೆಯಾದ್ರೆ ಸಂಡೂರು, ಶಿಗ್ಗಾವಿ ಫಲಿತಾಂಶ ಏನಾಗುತ್ತೋ ಏನೋ ಅಂತ ಸಾಕಷ್ಟು ಕುತೂಹಲ ಕೆರಳಿಸಿದೆ.
ಎಕ್ಸಿಟ್ ಪೋಲ್ಗಳ ಪ್ರಕಾರ ಚನ್ನಪಟ್ಟಣ ಜೆಡಿಎಸ್ ಗೆಲ್ಲುತ್ತೆ, ಶಿಗ್ಗಾವಿ ಬಿಜೆಪಿ ಗೆಲ್ಲುತ್ತೆ, ಸಂಡೂರು ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಶಿಗ್ಗಾವಿಯಲ್ಲಿ ಸದ್ಯಕ್ಕೆ ಭರತ್ ಬೊಮ್ಮಾಯಿ ಸುಲಭವಾಗಿ ಗೆಲ್ಲೋ ಲೆಕ್ಕಾಚಾರ ಇದ್ರೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ನಡೆಸಿದ ಅಬ್ಬರದ ಪ್ರಚಾರ ಯಾಸಿರ್ ಖಾನ್ಗೆ ಅಷ್ಟು ಸುಲಭವಾಗಿ ಸೋಲು ತರಲ್ಲ ಅನ್ನೋದು ಕೆಲವರ ಮಾತು. ಇನ್ನು ಸಂಡೂರಲ್ಲೂ ಅಷ್ಟೇ, ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಗೆಲ್ತಾರೆ ಅನ್ನೋ ಜನಾಭಿಪ್ರಾಯ ಹೆಚ್ಚಾಗಿದೆ. ಆದರೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತೆ ಅಖಾಡಕ್ಕೆ ಒಟ್ಟಿಗೆ ಇಳಿದಿರೋದು ಬಂಗಾರಿ ಹನುಮಂತುಗೆ ಅಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಲೆಕ್ಕಾಚಾರನೂ ಇದೆ. ಶಿಗ್ಗಾವಿಯಲ್ಲಿ ಸತತ 4 ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ. ಈ ಸಲಾನೂ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತಾನೆ ಹೇಳಲಾಗ್ತಿದೆ. ಭರತ್ ಸೋತ್ರೆ ಬಿಜೆಪಿಗೆ ದೊಡ್ಡ ನಷ್ಟ ಆಗಲಿದೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ನಾಯಕತ್ವಕ್ಕೆ ಹೊಡೆತ ಬೀಳಲಿದೆ. ಪಠಾಣ್ ಸೋತ್ರೆ ಕಾಂಗ್ರೆಸ್ ಒಳಬೇಗುದಿಯೇ ಅದಕ್ಕೆ ಕಾರಣ ಎನ್ನಲಾಗ್ತಿದೆ. ಪಠಾಣ್ ಗೆದ್ರೆ 1994ರ ಬಳಿಕ ಗೆದ್ದ ಇತಿಹಾಸ ಸೃಷ್ಟಿಯಾಗಲಿದೆ. ಪಠಾಣ್ ಅಪ್ಪೀತಪ್ಪಿ ಗೆದ್ರೆ ಸರ್ಕಾರದ ಗ್ಯಾರಂಟಿಗಳು ಗೆದ್ದಂಗೆ. ಪಠಾಣ್ ಗೆದ್ರೆ ಜಮೀರ್ ಅಹಮದ್ಗೂ ಗೌರವ ಸಿಗಲಿದೆ. ಸಂಡೂರಿನಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರಗಳೇ ನಡೆಯುತ್ತಿವೆ. ಸಂಡೂರು ಚುನಾವಣೆ ಸಂತೋಷ್ ಲಾಡ್ ಮತ್ತು ಜನಾರ್ದನ್ ರೆಡ್ಡಿ ರಾಮುಲು ನಡುವಿನ ವಾರ್. ಅನ್ನಪೂರ್ಣ ಗೆದ್ರೆ ಸಂತೋಷ್ ಲಾಡ್ ನಾಯಕತ್ವದ ಗೆಲುವಾಗಲಿದೆ. ಅನ್ನಪೂರ್ಣ ಸೋತ್ರೆ ವಾಲ್ಮೀಕಿ ಹಗರಣವೇ ಪ್ರಮುಖ ಕಾರಣ. ಬಂಗಾರಿ ಹನುಮಂತು ಗೆದ್ರೆ ರೆಡ್ಡಿ ರಾಮುಲು ಸ್ಟ್ರಾಟಜಿಗೆ ಜಯ ಸಿಕ್ಕಂತಾಗುತ್ತೆ. ಬಂಗಾರಿ ಹನುಮಂತು ಸೋತ್ರೆ ತುಕಾರಾಂ ಹಾಗೂ ಲಾಡ್ ವರ್ಚಸ್ಸಿಗೆ ಹಿನ್ನಡೆಯಾಗಲಿದೆ. ಮೂರು ಗೆಲ್ತೀವಿ ನೋಡಪ್ಪ, ಇಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕೆ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ ಇವ್ರೆಲ್ಲರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಜನತೆ ಭಾವನೆ ಏನು ಅನ್ನೋದು ಗೊತ್ತಿದೆ. ಅದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾದಳದ NDA ಅಭ್ಯರ್ಥಿಗೆ ಶಿಗ್ಗಾಂವ್, ಸಂಡೂರು ಮತ್ತು ಚನ್ನಪಟ್ಟಣ 3 ಉಪಚುನಾವಣೆಯ ಫಲಿತಾಂಶ ಹೊರಬರಲಿದೆ. ನಮಗೆ ವಿಶ್ವಾಸ ಇದೆ, ನಾಳೆ ಅವು ಮತಗಳ ಪರಿವರ್ತನೆ ಆಗ್ತದೆ, ದೊಡ್ಡ ಅಂತರದಲ್ಲಿ ಗೆಲ್ತಾರಂತ ವಿಶ್ವಾಸ ನನಗಿದೆ. ಫಲಿತಾಂಶ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು. ನೀವು ಗೆದ್ದೇ ಗೆಲ್ತೀವಿ, ಆತ್ಮವಿಶ್ವಾಸ ನನಗಂತ. ಈ 3 ಉಪಚುನಾವಣೆಗಳು 3 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹಾಗೂ NDA ಪಕ್ಷ ಗೆಲ್ತದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಸೊ ಬೆಳಗಾಗೋದ್ರೊಳಗೆ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆಬರಹ ಏನಂತ ಕ್ಷಣ ಕ್ಷಣಕ್ಕೂ ಗೊತ್ತಾಗ್ತಾ ಹೋಗುತ್ತೆ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ 3 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾವ ಅಭ್ಯರ್ಥಿಗಳು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹ ಭವಿಷ್ಯದ ಜೊತೆಗೆ ಕುರಿ ಕೋಳಿಗಳ ಭವಿಷ್ಯವೂ ಕೂಡ ನಾಳೆ ನಿರ್ಧಾರ ಆಗುತ್ತೆ. ಯಾರು ಬದುಕಿ ಉಳಿತವೆ, ಏನಾಗ್ತವೆ ಕತೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಬೆಟ್ಟಿಂಗ್ ಈ ಒಂದು ಚುನಾವಣೆಯಲ್ಲಿ ನಡೀತಾ ಇರೋದು, ಉಪಚುನಾವಣೆಯಲ್ಲಿ ನಡೀತಾ ಇರುವಂಥದ್ದು. ಇದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥ ಸಂಗತಿ. ಇನ್ನು ಒಳಗಡೆ ಇನ್ನು ಅದೆಷ್ಟು ಸ್ವರೂಪದ ಬೆಟ್ಟಿಂಗ್ಗಳು ನಡೀತಾ ಇದ್ದಾವೋ ನೋಡಬೇಕಾಗಿದೆ. ಅದು ಯಾವಾಗ ಹೊರಬರುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ.